ಯೂಟ್ಯೂಬರ್ ಸಮೀರ್ಗೆ ತನಿಖಾಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ತನಿಖಾಧಿಕಾರಿಯಿಂದ ಯೂಟ್ಯೂಬರ್ ಸಮೀರ್ನ ವಿಚಾರಣೆ ನಡೀತಾ ಇದೆ. ಈತನ ಯೂಟ್ಯೂಬ್ ಚಾನೆಲ್ ದೂತ. ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಎಐ ವಿಡಿಯೋ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಅಪಪ್ರಚಾರ ಮಾಡ್ತಿರೋ ಬಗ್ಗೆ ತನಿಖಾಧಿಕಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ತನಿಖಾಧಿಕಾರಿ ನಾಗೇಶ್ ಕದ್ರಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಈ ಎಐ ವಿಡಿಯೋದಲ್ಲಿ ಆತ ಹೇಳಿದ್ದು ವಿವರಿಸಿದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಐ ವಿಡಿಯೋ ಜನರೇಟ್ ಮಾಡಿದ್ದು ಎಷ್ಟರ ಮಟ್ಟಿಗಿತ್ತು ಅಂದರೆ ಜನ ಅಕ್ಷರಶಃ ಹಿಂದೆ ಮುಂದೆ ಯೋಚನೆ ಮಾಡದೆ ಅದನ್ನು ನಂಬಿಬಿಟ್ರು, ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದರು. ನಾವು ಇದಕ್ಕೆ ಧ್ವನಿಗೂಡಿಸ್ತೀವಿ ಅಂತ ಹೇಳಿ ಕಮೆಂಟ್ಗಳನ್ನು ಹಾಕಿದರು. ಆಯಿತು, ಈಗ ಆ ವಿಡಿಯೋದಲ್ಲಿ ಈತ ಏನೆಲ್ಲ ಹೇಳಿದ್ದಾನೆ, ಅದರ ಸತ್ಯಾಸತ್ಯತೆ ಏನು, ಹೇಳಿರೋದಕ್ಕೆ ನಿನ್ನ ಬಳಿ ಸಾಕ್ಷಿಗಳೇನಿದೆಯಪ್ಪ, ಸಾಕ್ಷಿಗಳಿದ್ರೆ ತಗೊಂಡು ಬಾ ವಿಚಾರಣೆಗೆ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರು. 3ನೇ ನೋಟಿಸ್ ಕೊಟ್ಟಾದ್ಮೇಲೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾನೆ. ಸದ್ಯ ಆತನ ವಿಚಾರಣೆ ನಡೀತಾ ಇದೆ. ದೂತ ಸಮೀರ್ಗೆ ಪ್ರಶ್ನೆಗಳ ಸುರಿಮಳೆಗೈತಿದ್ದಾರೆ ತನಿಖಾಧಿಕಾರಿ. ಈ ವಿಡಿಯೋ ತಯಾರಿಕೆ ಮತ್ತೆ ಅಪ್ಲೋಡ್ ಮಾಡಿದ್ದು ಯಾಕೆ ಅನ್ನೋದು ಮೊದಲ ಪ್ರಶ್ನೆ ಸಮೀರ್ಗೆ ತನಿಖಾಧಿಕಾರಿ ನಾಗೇಶ್ ಅವರು ಕೇಳಿರೋದು. ಏನಾದರೂ ಉದ್ದೇಶ ಇತ್ತಾ? ಈ ವಿಡಿಯೋವನ್ನು ತಯಾರಿಸಿ ಅಪ್ಲೋಡ್ ಮಾಡಿದ್ದು ಯಾಕೆ ಯೂಟ್ಯೂಬಲ್ಲಿ ಅಂತ ಕೇಳಿದ್ದಾರೆ. ಇನ್ನು ಎರಡನೇದು, ದೂತ ಯೂಟ್ಯೂಬ್ ಚಾನೆಲ್ ಜೊತೆ ನಿಮ್ಮ ಸಂಬಂಧ ಏನು ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಸಂಪೂರ್ಣ ನಿನ್ನೊಬ್ಬನದ್ದು ಮಾತ್ರ ಆ ಚಾನಲ್ ಅಥವಾ ಆ ಚಾನಲ್ನಲ್ಲಿ ನೀನು ಏನು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಏನು ಸಂಬಂಧ ನಿನಗೂ ಆ ಚಾನಲ್ಗೂ ಅಂತ. ನನ್ನದೇ ಅಂತ ಹೇಳ್ಕೊಳ್ಳೇಬೇಕು ಆತ. ಇನ್ನು 3ನೇ ಪ್ರಶ್ನೆ, ವಿಡಿಯೋ ಚಿತ್ರೀಕರಿಸಿದವರು ಯಾರು ಮತ್ತು ಅದನ್ನು ಎಡಿಟ್ ಮಾಡಿದವರು ಯಾರು? ಭಾರಿ ಕಲರ್ಫುಲ್ ಆಗಿ ಟೆಕ್ನಾಲಜಿ ಬಳಸ್ಕೊಂಡು ಎಐ ತಂತ್ರಜ್ಞಾನದಲ್ಲಿ ಎಡಿಟ್ ಮಾಡಿದ್ದಂಥ ವಿಡಿಯೋ ಅದು. ಯಾರ್ಯಾರಿದ್ರು? ಸಮೀರ್ ವಿಡಿಯೋ ಶೂಟ್ ಮಾಡಿರ್ಬೋದು, ಕಂಟೆಂಟ್ ಆತ ತಯಾರಿಸಿರಬಹುದು, ಅದಕ್ಕೆ ಮತ್ತೊಬ್ಬರು ಇರಬಹುದು, ಗೊತ್ತಿಲ್ಲ. ಆದರೆ ವಿಡಿಯೋ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡೋದಕ್ಕೆ ಜನ ಬೇಕಲ್ಲ. ಸೊ ಇದನ್ನು ಚಿತ್ರೀಕರಿಸಿದವರು ಯಾರು, ಈ ವಿಡಿಯೋವನ್ನು ಎಡಿಟ್ ಮಾಡಿದವರು ಯಾರು ಅನ್ನೋ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು 4ನೇದು, ಧರ್ಮಸ್ಥಳದ ಬಗ್ಗೆ ವಿಡಿಯೋಗಳನ್ನು ಮಾಡಿದ ಉದ್ದೇಶ ಏನು? ಯಾವ ಉದ್ದೇಶ ಇಟ್ಕೊಂಡು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋವನ್ನು ಮಾಡಿದ್ದು ಅಂತ ಹೇಳಿ ವಿಚಾರಣೆಯ ಸಂದರ್ಭದಲ್ಲಿ ತನಿಖಾಧಿಕಾರಿ ಈ ದೂತ MD ಸಮೀರ್ ಯೂಟ್ಯೂಬರ್ಗೆ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೊಂದು ಉದ್ದೇಶ ಇರಬೇಕಲ್ಲ. ಈ ಉದ್ದೇಶ ಏನು ಅಂದರೆ ಆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಒಟ್ಟಾರೆ ಧರ್ಮಸ್ಥಳದಲ್ಲಿ ಆಗಿರುವಂಥ ಪ್ರಕರಣಗಳನ್ನು ಆತ ಏನು ಉಲ್ಲೇಖಿಸಿ ಒಂದು ವಿಡಿಯೋ ಮಾಡಿರ್ತಾನೆ. ಏನಿತ್ತು ಇದರ ಹಿಂದಿನ ಉದ್ದೇಶ? ಯಾವ ಉದ್ದೇಶ ಇಟ್ಕೊಂಡು ಇಂಥದ್ದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ದ ಅನ್ನುವಂಥ ಪ್ರಶ್ನೆಗೆ ಉತ್ತರಿಸಬೇಕು ಸಮೀರ್. 5ನೇದಾಗಿ, ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಮತ್ತು ದ್ವೇಷ ಹುಟ್ಟಿಸುವಂಥ ಉದ್ದೇಶ ಇದೆಯಾ? ಯಾಕೆ ಅಂದರೆ ಅದರಲ್ಲಿ ಆತ ಆಡಿರುವಂಥ ಮಾತುಗಳು ಅಂದರೆ ಆಲ್ಮೋಸ್ಟ್ ಪ್ರೊವೋಕಿಂಗ್ ಅನ್ನೋ ಹಾಗೇನೆ, ಭಾವನಾತ್ಮಕವಾಗಿ ಒಬ್ಬರನ್ನ ಪ್ರಚೋದಿಸೋದು, ಆ್ಯಕ್ಷನ್ಗೆ ಇಳಿಯೋ ರೀತಿ ಅಥವಾ ಇದರ ಬಗ್ಗೆ ಧ್ವನಿ ಎತ್ತೋ ರೀತಿ, ಇದರ ಬಗ್ಗೆ ಮಾತಾಡೋ ರೀತಿ ಮಾಡೋದು, ಈ ರೀತಿಯಾದಂಥ ಅಂಶಗಳಿದೆ. ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸೋದು, ದ್ವೇಷ ಹುಟ್ಟಿ ಹಾಕೋದು ಈ ವಿಡಿಯೋನ ಉದ್ದೇಶನಾ ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ಇನ್ನು 6ನೇದಾಗಿ, ಈ ವಿಡಿಯೋ ಬಗ್ಗೆ ದಾಖಲೆಗಳಿದೆಯಾ? ಇದ್ರೆ ದಾಖಲೆ ಕೊಡಿ ಅಂತ ಕೇಳಿದ್ದಾರೆ. ಆತ ಅದೇನೇನು ದಾಖಲೆಗಳನ್ನು ಕೊಡ್ತಾನೋ ಗೊತ್ತಿಲ್ಲ. ನೋಡ್ಬೋದು, ಒಂದಷ್ಟು ದಾಖಲೆಗಳನ್ನು ಇಟ್ಕೊಂಡು ಬಂದಿದ್ದಾನೆ ಆತ. ಏನು ರದ್ದಿ ಕಾಗದಗಳು ಅಥವಾ ಆತನ ಬಳಿ ಏನಾದರೂ ದಾಖಲೆಗಳಿದೆಯೋ? ಇದ್ದರೆ ಆ ದಾಖಲೆಗಳೇನು ಸಮಂಜಸವಾದದ್ದು, ಅದು ನಂಬಬಹುದಾದ ಅಧಿಕೃತವಾದ ದಾಖಲೆಗಳ ಗೊತ್ತಿಲ್ಲ. ಯಾಕಂದರೆ ಆ ವಿಡಿಯೋ ಆರಂಭದಲ್ಲೇ ಆತ ಡಿಸ್ಕ್ಲೈಮರ್ ಹಾಕಿರೋ ಹಾಗೆ ನಾವು ಇದನ್ನು ಯಾರ್ಯಾರು ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅದರ ಆಧಾರದಲ್ಲಿ ಮಾಹಿತಿ ಪಡ್ಕೊಂಡು ಈ ವಿಡಿಯೋ ಮಾಡಿದ್ದೀವಿ ಅಂತ ಡಿಸ್ಕ್ಲೈಮರ್ ಹಾಕಿದ್ದಾನೆ. ಯಾವುದೇ ಸಾಕ್ಷಿಗಳನ್ನು ಭೇಟಿ ಮಾಡಿಲ್ಲ ಅನ್ನೋದನ್ನು ಕೂಡ ಡಿಸ್ಕ್ಲೈಮರ್ನಲ್ಲಿ ಹೇಳಲಾಗಿತ್ತು. ದಾಖಲೆಗಳಿದ್ರೆ ಕೊಡಿ ಅಂತ ಕೇಳ್ತಾರೆ ಈಗ ವಿಚಾರಣೆ ಸಂದರ್ಭದಲ್ಲಿ. ಇನ್ನು ಪ್ರಶ್ನೆ 7, ನಿಮ್ಮ ವಿಡಿಯೋ ಕಾಲ್ಪನಿಕನಾ? ಮಾಹಿತಿ ಬಗ್ಗೆ ದಾಖಲೆ ಇದೆಯಾ? ಏನೂ ದಾಖಲೆ ಇಲ್ಲದೆ ಜನ ಹೀಗೆ ಮಾತಾಡ್ತಾ ಇದ್ರು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದ, ಅಥವಾ ನಿಜವಾಗ್ಲೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಇದೆಯಾ? ಇದ್ರೆ ಇವಾಗ ಸಬ್ಮಿಟ್ ಮಾಡಿ ಅಂತ ಕೇಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಈ ಯೂಟ್ಯೂಬರ್ MD ಸಮೀರನ ವಿಚಾರಣೆ ಹೇಗಾಗ್ತಾ ಇದೆ? ಸದ್ಯ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದು ನೋಡ್ತಾ ಇದ್ವಿ. ಇನ್ನು ವಿಚಾರಣೆ ಮುಂದುವರೆದಿದೆಯಾ? ಏನೆಲ್ಲ ಗೊತ್ತಾಗ್ತಾ ಇದೆ? ವಿಜಯ್, ವಿವಾದಿತ ಯೂಟ್ಯೂಬರ್ ಸಮೀರ್ ಅವರ ವಿಚಾರಣೆ ಮುಂದುವರೆದ ಸತತ 3 ಗಂಟೆಗಳಿಂದ ಈ
ವಿಚಾರಣೆ ನಡೀತಾ ಇರುವಂತದ್ದು. ಆತ ಮಾಡಿದಂತಹ AI ಟೂಲ್ ಬಳಸಿ ಮಾಡಿದಂತಹ ವಿಡಿಯೋ ಏನಿದೆ ಅದರ ಬಗ್ಗೆ ವಿಚಾರಣೆ ನಡೀತಾ ಇರುವಂತದ್ದು. ಯಾಕಂದ್ರೆ ಈ ದೂರುದಾರ ಚೆನ್ನ ತಾನು ನ್ಯಾಯಾಲಯದ ಎದುರು ಮತ್ತೆ ಪೊಲೀಸರ ಎದುರು SIT ಎದುರು ಏನು ಹೇಳಿಕೆಗಳನ್ನ ಕೊಟ್ಟಿದ್ದ ವಿಚಾರಣೆ ವೇಳೆ ಅದನ್ನು ಹೊರತುಪಡಿಸಿ ಬೇರೆ ಕಾಲ್ಪನಿಕ ವಿಷಯಗಳನ್ನ ಮುಂದಿಟ್ಟು ಆತ ವಿಡಿಯೋ ಮಾಡಿರುವಂತದ್ದು. ಈ ದೂರುದಾರ ಏನಿದ್ದಾನೆ ಆತ ತನ್ನ ದೂರಿನಲ್ಲಿ ಮತ್ತೆ ತನ್ನ ವಿಚಾರಣೆ ಸಂದರ್ಭ ಹೇಳಿರೋದು 100 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ. ಆತರ ಈ ಸಮೀರ್ ತನ್ನ ವಿಡಿಯೋದಲ್ಲಿ ಹೇಳ್ತಾನೆ 1000 ಶವಗಳನ್ನ ಹೂತಿದ್ದಾರೆ ಅಂತ. ಅಂದ್ರೆ ಮಹಿಳೆಯರನ್ನ ಯುವತಿಯರನ್ನ ಕೊಂದು ಅತ್ಯಾಚಾರ ಮಾಡಿ 1000 ಶವಗಳನ್ನ ಹೂತಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಆತ ಹೇಳ್ತಾನೆ. ಇದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ದಾಖಲೆಗಳು ಇದಾವೆ ನೀನ್ ಕೊಡ್ಬೇಕು ಅಂತ ಪೊಲೀಸರು ಕೂತ್ಕೊಂಡಿರುವಂತದ್ದು ಒಂದು. ಇನ್ನೊಂದು ಆತ ಮಾಡಿರುವಂತಹ ವಿಡಿಯೋದಲ್ಲಿ ಹಲವಾರು ಎಡಿಟಿಂಗ್ ಯಾರವರು ಎಡಿಟಿಂಗ್ ಮಾಡಿದ್ದಾರೆ ಅವ್ರ ಬಗ್ಗೆ ಮಾಹಿತಿ ಕೊಡಬೇಕು. ಹಾಗೇನೆ ಯೂಟ್ಯೂಬ್ ಏನದೇನು ದೂತ ಅಂತ ಇದೆ, ದೂತ ಯೂಟ್ಯೂಬ್ ಅದು ಅವನದೆಯಾ ಅಥವಾ ಅದಕ್ಕೆ ಯಾರಾದ್ರು ಬೇರೆ ಪಾರ್ಟ್ನರ್ಸ್ ಇದ್ದಾರಾ ಅನ್ನೋದ್ರ ಬಗ್ಗೆ, ಮತ್ತೆ ಈ ವಿಡಿಯೋ ಮಾಡ್ಲಿಕ್ಕೆ ಪ್ರಚೋದನೆ ಮಾಡಿದವರು ಯಾರು, ಪ್ರಚೋದನೆ ಕೊಟ್ಟವರು ಯಾರು ಮಾಡ್ಲಿಕ್ಕೆ ಹೇಳಿದ್ದು, ಹಾಗೇನೆ ಇದರಲ್ಲಿ ಕೊನೆಯಲ್ಲಿ ಆತನ ಹೇಳುದಂದ್ರೆ ಈ ದೊಂಬಿ ಅಥವಾ ಗಲಾಟೆ ಮಾಡ್ಲಿಕ್ಕೆ ಜನರನ್ನ ಪ್ರೋತ್ಸಾಹಿಸುವಂತದ್ದು ಅಥವಾ ಉತ್ತೇಜಿಸುವಂತಹ ಹೇಳಿಕೆಗಳು ಅದನ್ನ ಕೊಟ್ಟಿದ್ದು ಯಾರು ಹೇಳಿದ್ದು, ಅದನ್ನ ಮಾಡ್ಲಿಕ್ಕೆ ಯಾರು ಹೇಳಿದ್ದು, ಪ್ರತಿಯೊಂದರ ವಿವರಣೆ ಆತ ಕೊಡಬೇಕು. ಈ ಎಲ್ಲಾ ದಾಖಲೆ ಅಂದ್ರೆ ಆತ ಏನೆಲ್ಲ ಮಾಡಿದಾನೆ ಅದಕ್ಕೆ ದಾಖಲೆ ಪತ್ರಗಳನ್ನ ಆತ ಕೊಡ್ಬೇಕು. ದಾಖಲೆ ಇಲ್ಲದೆ ಆತ ಡಿಸ್ಕ್ಲೈಮರ್ ಕೇವಲ ಹಾಕಿಕೊಂಡು ಆ ತರದ ವಿಡಿಯೋಗಳನ್ನು ಮಾಡಿದ್ರೆ ಯಾರು ಬೇಕಾದ್ರೂ ಮಾಡಬಹುದು. ಆದ್ರೆ ಡಿಸ್ಕ್ಲೈಮರ್ ಹಾಕೊಂಡು ಒಂದು ಸ್ಥಳದ ಅಥವಾ ಒಂದು ಪ್ರದೇಶದ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ವಿಡಿಯೋಗಳು ಅಥವಾ ಭಾವನೆಗಳಿಗೆ ಧಕ್ಕೆ ತರುವಂತಹ ವಿಡಿಯೋಗಳನ್ನ ಮಾಡಿದ್ದಕ್ಕೆ ಅದರ ಯಾರು ಮಾಡಿಸಿದ್ದು, ಅದರ ಹಿಂದೆ ಇರೋರು ಯಾರು, ಸೂತ್ರಧಾರರು ಯಾರು, ಅದೆಲ್ಲರ ಪ್ರಶ್ನೆ ಈಗ ಪೊಲೀಸ್ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಕಿರಣ್. ವಿಜಯ್.